ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಒಂದು ಕಸ್ಟಮೈಸ್ ಮಾಡೋದಕ್ಕೆ ಒಂದು ಆರ್ಡರ್ ಬಂದಿತ್ತು. ಇವಾಗ ಅವ್ರು ಏನು ಹೇಳಿದ್ರು ಅಂದರೆ ಸ್ವಲ್ಪ ನಮಗೆ ಬಿಗ್ ಒಂದು ಪರ್ಸ್ ಥರ ಅಥವಾ ಪೌಚ್ ಥರ ಬೇಕಂತ ಹೇಳಿದರು. ಮತ್ತು ಸ್ವಲ್ಪ ಅವ್ರು ನಮಗೆ ತೋರಿಸಿದ್ರು, ಈ ರೀತಿ ನಮಗೆ ಸ್ವಲ್ಪ ಕ್ರಿಯೇಟಿವಿಟಿ ಇರುವಂಥದ್ದು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ನಮಗೆ ಪೌಚ್ ಬೇಕಂತ ಹೇಳಿದರು. ಸೊ ಆದರೆ ನಾನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ನಿಮಗೂ ಕೂಡ ಜೊತೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಬೇಕಂದ್ರೆ ಆಸ್ ಅ ಕಸ್ಟಮೈಸ್ ಮಾಡಿ ಕೊಡ್ಬೋದು ಕಸ್ಟಮರ್‌ಗೆ. ಆ್ಯಂಡ್ ಅದಲ್ಲೂ ಕೂಡ ನೀವು ನಿಮ್ಮ ಬ್ರ್ಯಾಂಡಲ್ಲಿ ಇದನ್ನ ಇನ್ಕ್ಲೂಡ್ ಕೂಡ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇದು ನಾನು ಯೂಸ್ ಮಾಡ್ತಾ ಇರೋದು ಸ್ಯಾಟಿನ್ ಬ್ಲಾಕ್ ಕಲರ್‌ದು ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬ್ಲಾಕ್ ಕಲರ್‌ದೇ ನೋಮೆನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಲರ್ ಫ್ಯಾಬ್ರಿಕ್ ಒಂದು ಕಾಂಬಿನೇಷನ್ ಕೂಡ ಇಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಬ್ಲಾಕ್ ನೋಮೆನ್ ಯೂಸ್ ಮಾಡಿದ್ದೀನಿ. ಇದು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ. ಇದು ನಾರ್ಮಲಿ ನಾವು ಪೌಚಸ್ ಆಯಿತು, ಬ್ಯಾಗ್ಸ್ ಆಯಿತು, ಚಿಕ್ಕ ಪುಟ್ಟ ಏನು ಪ್ರಾಡಕ್ಟ್ ಮಾಡ್ತೀವಿ ಫ್ಯಾಬ್ರಿಕ್‌ದು. ಸೊ ಅದ್ರಲ್ಲಿ ಯೂಸ್ ಮಾಡೋದಕ್ಕೆ ಇದು ಇರುವಂಥದ್ದು. ಇನ್ನೂ ಸ್ವಲ್ಪ ಹೆವಿ ಬೇಕು ಅಂದ್ರೂ ಕೂಡ ಅದು ಕೂಡ ಇರುತ್ತೆ. ಆ್ಯಂಡ್ ಏನೇನು ಮಟೀರಿಯಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಮಾಡೋದಕ್ಕೆ, ಎಲ್ಲ ಮಟೀರಿಯಲ್ಲು ನಿಮಗೆ ನಮ್ಮ ಕಡೆಯಿಂದ ಹೋಲ್‌ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ಯಾರೆಲ್ಲ ಏನಾದರೂ ಮಾಡಬೇಕಂತ ಅನ್ಕೊಂಡಿದ್ದೀರಿ, ಏನಾದರೂ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಈ ರೀತಿ ಕೂಡ ಏನಾದರೂ ಪ್ರಾಡಕ್ಟ್ ನಾವು ಕ್ರಿಯೇಟಿವಿಟಿ ಮಾಡಿ ನಮ್ಮ ಬ್ರ್ಯಾಂಡಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ಅನಿಸಿದರೆ ಖಂಡಿತವಾಗ್ಲೂ ನೀವು ನಮ್ಮ ಕಡೆಯಿಂದ ಈ ಒಂದು ಎಲ್ಲ ಐಟಮ್‌ಗಳನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಾಮೆನ್ ತೋರಿಸ್ತಾ ಇದ್ದೀನಿ. ಬ್ರೌನ್ ಕಲರ್ ಶೀಟ್ ಇದು 75 GSM ಇರೋದಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಹಾರ್ಡ್ ಇರುತ್ತೆ. ಓಕೆ. ಆ್ಯಂಡ್ ಇದನ್ನು ನಾವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಸ್‌ಗಳನ್ನ ಏನು ಮಾಡ್ತೀವಿ, ಲೈಕ್ ಇವಾಗ ನೀವು ಬ್ಯಾಗ್ಸ್‌ಗಳನ್ನೆಲ್ಲ ಯೂಸ್ ಮಾಡ್ತಿರಲ್ವಾ, ದೊಡ್ಡ ದೊಡ್ಡ ಫ್ಯಾಬ್ರಿಕ್ ಬ್ಯಾಗ್ಸ್‌ಗಳಾಯಿತು, ಅವುಗಳಲ್ಲೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಹಾರ್ಡ್ ಇರುತ್ತೆ ಕಂಪೇರ್ ಟು ಬ್ಲ್ಯಾಕ್ ನಾಮೆನ್ ನಾನೇನು ತೋರಿಸಿದ್ದೀನಿ ಇದಕ್ಕೆ. ಓಕೆ. ಸೊ ಪ್ರಾಡಕ್ಟ್ ನಾಲೆಜು ಕೂಡ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿರುವಂಥ ಯಾವ ಒಂದು ಪ್ರಾಡಕ್ಟನ್ನು ನಾವು ಮಾಡೋದಕ್ಕೆ ಯಾವ್ಯಾವ ಐಟಮ್ಸ್‌ಗಳು ಬೇಕಾಗುತ್ತೆ ಅಂತ. ಓಕೆ. ಸೊ ಇದನ್ನು ನಾನು ಯೂಸ್ ಮಾಡಲ್ಲ ಇಲ್ಲಿ. ನಾರ್ಮಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ 2 ಥರದ ಜಿಪ್‌ಗಳಿದೆ ನಮ್ಮ ಹತ್ರ. ಹೋಲ್‌ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ನೀವು ಬೇಕಂದರೆ ತೊಗೋಬೋದು. ಆ್ಯಂಡ್ ಇಲ್ಲಾಂದರೆ ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಇದನ್ನು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ಸೊ ನಿಮಗೂ ಕೂಡ ಜೊತೆಲಿ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಿಂದನೇ ಟೈಲರಿಂಗನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಫ್ಯಾಷನ್ ಥರ ತೊಗೊಂಡು ನೀವು ಮುಗಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಬ್ಲ್ಯಾಕ್ ಜಿಪ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ವೈಟ್ ಕಲರ್ ಜಿಪ್ ಯೂಸ್ ಮಾಡ್ಬೋದು. ಬಟ್ ನಾರ್ಮಲಿ ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಈ ಒಂದು ಸ್ಮಾಲ್ ಬ್ಯಾಗ್ ಅಥವಾ ಪೌಚ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ವೈಟ್ ಕಲರ್ ಯೂಸ್ ಮಾಡಿದರೆ ತುಂಬಾ ಆರ್ಡ್ ಆಗಿ ಕಾಣಿಸುತ್ತೆ. ಸೊ ಹೀಗಾಗಿ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದನ್ನೆಲ್ಲ ನನ್ನ ಸ್ಟಾಕಲ್ಲಿ ಇರುತ್ತೆ. ಸೊ ಯಾವಾಗ ನನಗೆ ಯಾವ ರೀತಿ ಕಸ್ಟಮೈಸ್ ಅಂದರೆ ಇವಾಗ ಕಸ್ಟಮರ್ಸ್ ಹೇಳ್ತಾರಲ್ವ ಈ ರೀತಿ ಮಾಡಿಕೊಡಿ ಅಂದರೆ ಆ ರೀತಿ ನಾವು ಮಾಡಿಕೊಡ್ತೀವಿ. ಆ್ಯಂಡ್ ಜಿಪ್ ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಲಿಟಿದಿದೆ. ಇದು ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಹೋಲ್‌ಸೇಲ್ ಪ್ರೈಸಲ್ಲೇ. ಸೊ ಯಾರೆಲ್ಲ ಬೇಕು ಅಂದರೆ ನೀವು ನಮ್ಮ ಹತ್ರ ತರಿಸ್ಕೋಬೋದು. ನಮ್ಮದು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಜಿಪ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇದ್ರ ಜೊತೆಗೆ ಇನ್ನೂ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ ನಿಮ್ಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ ಒಂದು ಐಡಿಯಾ ಸಿಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಇನ್ನೊಂದು ಮಾರ್ಕೆಟಿಂಗ್ ಟಿಪ್ಸ್ ಹೇಳ್ತೀನಿ. ಆ್ಯಂಡ್ ಅದರಲ್ಲೂ ಕೂಡ ಸುಮಾರು ಒಂದು ಮಾಹಿತಿಗಳನ್ನ ತಿಳಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಫಾರ್ಮ್ ಶೀಟ್ ಇದು. ಈ ರೀತಿ ಕಟ್ಟಾಗಿದ್ದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ. ಸೊ ಅದರಿಂದ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ನಾವು ಏನು ಪ್ರಾಡಕ್ಟ್ ಮಾಡ್ತೀವಿ. ಸೊ ಇದನ್ನೇ ನಾನು ಫಾರ್ಮ್ ಶೀಟ್ ಯೂಸ್ ಮಾಡ್ತೀನಿ. ಫಾರ್ಮ್ ಶೀಟ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಕಡಿಮೆ ದರದಲ್ಲಿ ಸಿಗುತ್ತೆ. ಯಾರಾದರೂ ಬೇಕಂದರೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಮೆನ್ಷನ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಫ್ಯಾಬ್ರಿಕ್ ಆರ್ಗೆನ್ಸಾ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿದಿದು. ಮಾರ್ಕೆಟಲ್ಲಿ ಹೋದರೆ ನಿಮಗೆ ಕ್ವಾಲಿಟಿ ಒಂದು ರಿಲೇಟೆಡ್ ಕೂಡ ಸ್ವಲ್ಪ ಇಶ್ಯೂ ಆಗ್ಬೋದು. ಹೀಗಾಗಿ ಸ್ವಲ್ಪ ನೋಡಿಕೊಂಡು ಒಳ್ಳೆ ಕ್ವಾಲಿಟಿದೆ ತೊಗೊಂಡು ಬನ್ನಿ. ಆ್ಯಂಡ್ ಇದು ಫ್ಯಾಬ್ರಿಕ್ ನಾನು ಆರ್ಗೆನ್ಸಾ ಬಟ್ಟೆ ತಂದಿರುವಂಥದ್ದು. ಸುಮಾರು ಕಲರ್ ಇದೆ ನಮ್ಮ ಹತ್ರ, ಮಲ್ಟಿಪಲ್ ಇದೆ. ಸೊ ಇದನ್ನು ನಾವು ಅಂದರೆ ಸ್ವಲ್ಪ ಕಂಪೇರ್ ಟು ನಿಮಗೆ ಬೇರೆ ಫ್ಯಾಬ್ರಿಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಆ್ಯಕ್ಚುಲಿ. ಸ್ಯಾಟಿನ್ ಎಲ್ಲ ತರ್ತೀವಲ್ವ, ಸೊ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಾರ್ಕೆಟಲ್ಲಿ ರೇಟ್. ಸೊ ಇದು ತುಂಬ ಚೆನ್ನಾಗಿ ಒಂದು ಏನಾದರೂ ಪ್ರಾಡಕ್ಟ್‌ಗಳನ್ನ ಕ್ರಿಯೇಟಿವಿಟಿ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವಾಗ ಕೂಡ ಇದನ್ನ ಯೂಸ್ ಮಾಡ್ತೀನಿ ನಾನು. ಓಕೆ. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಮಾಡೋಣ. ರೆಡ್ ಕಲರ್ ನಾನು ಯೂಸ್ ಮಾಡಲ್ಲ. ರೆಡ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಕಸ್ಟಮರ್ ಬೇಡ ಅಂತ ಹೇಳಿದರು. ಬ್ಲ್ಯಾಕ್ ಆ್ಯಂಡ್ ರೆಡ್ ಏನಿರುತ್ತೆ ಅದು ಓಲ್ಡ್ ಫ್ಯಾಷನ್. ಸೊ ನಮಗೆ ಈ ರೀತಿ ಮಾಡಿಕೊಡಿ ಅಂತ. ಸೊ ಇದರಿಂದ ಏನಾಗುತ್ತೆ, ಇವಾಗ ಮಾಡ್ತಿರೋಂಥ ಪ್ರಾಡಕ್ಟು ನಾರ್ಮಲಿ ಎಲ್ಲ ಬಟ್ಟೆಯಲ್ಲೂ ಮ್ಯಾಚ್ ಆಗುತ್ತೆ. ಲೈಕ್ ನೀವು ಎಲ್ಲಾದರೂ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ರೆಡ್ ಕಲರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ ನೀವು ರೆಡ್ ಕಲರ್ ಏನಾದರೂ ಹಾಕ್ಕೊಂಡಾಗಲೇ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಫಾರ್ಮ್ ಶೀಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಇವಾಗ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಅದೇ ರೀತಿನೇ ನೀವು ಮಾಡ್ತಾ ಹೋಗಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರಾಡಕ್ಟ್ ರೆಡಿಯಾಗಿದೆ. ಆ್ಯಂಡ್ ಕಸ್ಟಮರ್ ತುಂಬಾ ಖುಷಿಯಾದರು. ಸೊ ಅವ್ರಿಗೂ ಕೂಡ ನಾವು ಫೋಟೋ ಕಳಿಸಿದ್ವಿ ಯಾವಾಗಿದು ಕಂಪ್ಲೀಟ್ ಆಯಿತು. ಇವಾಗ ನಾನು ನಿಮಗೆ ಅಳತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಅಗಲಕ್ಕೆ ತೊಗೋತಾ ಇರೋಂಥದ್ದು ಎಷ್ಟು ತೊಗೋತಾ ಇದ್ದೀನಿ, 11.5 ಇಂಚ್ ತೊಗೋತಾ ಇದ್ದೀನಿ.
ಆ್ಯಂಡ್ ಅದೇ ರೀತಿ ಉದ್ದಕ್ಕೆ ನಾನಿಲ್ಲಿ 11 ಇಂಚ್ ತೊಗೊಂಡಿದ್ದೀನಿ. 11, 11.5 ಇಂಚ್ ನೀವು ತೊಗೋಬೋದು. ಓಕೆ. ಆ್ಯಂಡ್ ಇಷ್ಟು ತೊಗೊಂಡ್ರೆ ಸಾಕು. ಇಲ್ಲಿ ನಾನು ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ಯಾಟಿನ್ ಬಟ್ಟೆನೇ, ಬಟ್ ಆದರೆ ಇದ್ರದ್ದು ಏನು ಇದನ್ನಿದೆಯಲ್ವ ಫ್ಯಾಬ್ರಿಕ್ಕು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟಿಪ್ಪಾಗಿತ್ತು. ಹೀಗಾಗಿ ಮಾಡ್ತಾ ಇದ್ದೀನಿ. ಸ್ಯಾಟಿನ್ ಬಟ್ಟೆ ಅಂತ ಬಂದಾಗ ಕ್ವಾಲಿಟಿ ಚೆನ್ನಾಗಿರಬೇಕು. ಅದರ್ವೈಸ್ ಏನಾಗುತ್ತೆ ಅಂದರೆ ಅದು ಎಳೆ ಎಳೆಯಾಗಿ ಹೋಗುತ್ತೆ ಕಟ್ಟಾದಾಗೆ. ಸೊ ಪ್ರಾಡಕ್ಟ್ ರೆಡಿಯಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಹೀಗಾಗಿ ಫ್ಯಾಬ್ರಿಕ್ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ಒಳ್ಳೆ ಕ್ವಾಲಿಟಿ ಬೇಕಂದ್ರೂ ಕೂಡ ನೀವು ನಮ್ಮ ಕಡೆಯಿಂದ ತೊಗೋಬೋದು. ಇಲ್ಲಾಂದ್ರೆ ಮಾರ್ಕೆಟಲ್ಲಿ ನೀವು ಕರೆಕ್ಟಾಗಿ ಸರ್ಚ್ ಮಾಡಿ ತೊಗೊಳ್ಳಿ. ಓಕೆ. ಇಲ್ಲಿ ನಾನು ಬ್ಲ್ಯಾಕ್ ಒಂದು ಸ್ಯಾಟಿನ್ ಬಟ್ಟೆ ಜೊತೆಗೆ ಇಲ್ಲಿ ನಾಮಿನ್ ಏನು ತೋರಿಸಿದ್ನಲ್ವಾ, ಸೊ ಇದು ನಮ್ಮ ಹತ್ರ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಂದೇ ಸಾರಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಸುಮಾರು ಥರದ ಈ ರೀತಿ ಮಲ್ಟಿಪಲ್ ಪರ್ಸಸ್, ಪೌಚಸ್, ಬ್ಯಾಗ್ಸ್ಗಳನ್ನ ನೀವು ರೆಡಿ ಮಾಡ್ಕೋಬೋದು. ಆ್ಯಂಡ್ ನನಗೆ ಬಂದಿರೋಂಥ ಆರ್ಡರ್ಸ್ಗಳನ್ನ ನಾನು ಇದರಿಂದನೇ ಕಂಪ್ಲೀಟ್ ಮಾಡಿರ್ತೀನಿ. ಆ್ಯಂಡ್ ಪ್ರೊಫೆಷನಲ್ ಕಾಣಿಸುತ್ತೆ. ಆ್ಯಂಡ್ ತೊಗೊಂಡವರು ಕೂಡ ಖುಷಿಯಾಗಿ ಮತ್ತೊಂದು ಆರ್ಡರ್ ಕೊಡೋದಕ್ಕೆ ಮುಂದೆ ಬರ್ತಾರೆ. ಸೊ ಹೀಗಾಗಿ ನಾನು ಏನೇ ಒಂದು ಪ್ರಾಡಕ್ಟ್ ಮಾಡೋದು ತುಂಬ ಪ್ರೊಫೆಷ್ನಲ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಹೀಗಾಗಿ ನಾನು ಇಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅವೆಲ್ಲವೂ ಕೂಡ ನಾರ್ಮಲಿ ಒಂದು ಪೌಚಸ್, ಬ್ಯಾಗು ಎಲ್ಲ ರೆಡಿ ಮಾಡೋದಕ್ಕೇನು ಅದನ್ನ ಯೂಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಾರ್ಮಲಿ ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ, ಮನೆ ಹೋಮ್ ಮೇಡ್ ಅಂತ ಪ್ರಾಡಕ್ಟ್ ಬಂದಾಗ ನಾವೇನು ಮಾಡ್ತೀವಿ, ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ ಅಲ್ವಾ? ಒಳಗಡೆ ಬಟ್ಟೆ ಹಾಕೋದಕ್ಕೆ, ಒಳಗಡೆ ಅಂದರೆ ಇವಾಗ ಬ್ಯಾಗ್ಸ್ಗಳಿಗೆಲ್ಲ ನಾವು ಅಪ್ಲೈ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಲೈನಿಂಗ್ ಬಟ್ಟೆನೇ ಯೂಸ್ ಮಾಡ್ತೀವಿ. ಲೈನಿಂಗ್ ಬಟ್ಟೆ ಯೂಸ್ ಮಾಡಿದರೆ ಅನ್‌ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಸಪೋಸ್ ನಿಮ್ಮದು ಚೆನ್ನಾಗಿ ವರ್ಕ್ ನಡ್ಕೊಂಡು ಹೋಗಬೇಕು, ನಮಗೆ ಕೆಲಸ ಬೇಕು ಅಂದರೆ, ಸೊ ನೀವು ಸಿಂಪ್ಲಿ ಏನು ಮಾಡಬೇಕು, ನೀವು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಾನು ಇದೇ ನಾರ್ಮಲ್ ಶೀಟ್‌ನೇ ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯ್ತು ಇದು. ಆ್ಯಂಡ್ ಕಸ್ಟಮರ್‌ಗೆ ನಾವು ರಾತ್ರಿ ನಾನು ರಾತ್ರಿಯೆಲ್ಲ ಇದನ್ನ ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ರಾತ್ರಿ ಇಲ್ಲ ಅಂತಂದರೂ ಕೂಡ ಇದನ್ನು ಸ್ಟಿಚ್ ಮಾಡೋದಕ್ಕೆ 4ರಿಂದ 4:30 ತಾಸಾಗಿದೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಟೈಮ್ ಇರುತ್ತೆ, ಎಷ್ಟು ನೀವು ಸ್ಪೀಡಿಂದ ಇದನ್ನ ಕೆಲಸವನ್ನ ಕಂಪ್ಲೀಟ್ ಮಾಡ್ತೀರಿ ಅಂತ. ಓಕೆನಾ? ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮದು ಏನು ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಯಾರಾದರೂ ಹೊಸಬರಿದ್ದರೆ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೇನಾದರೂ ಅಲ್ಲಿಂದ ಸುಮಾರು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅನ್ಕೋತೀನಿ. ಓಕೆ. ಸೊ ಇದು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. 2 ಪೀಸ್ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಓಕೆ. ನೋಡಿ. ಆ್ಯಂಡ್ ಇದು ಒಂದೇ ಮೀಟ್ರ್ ತರಿಸಿದ್ರು ಕೂಡ ಸುಮಾರು ಈ ರೀತಿ ಬ್ಯಾಗ್ ಪೌಚಸ್ಗಳು ರೆಡಿ ಆಗುತ್ತೆ. ನೀವು ಈಸಿಲಿ ಏನು ಮಾಡ್ಬೋದು ಅಂದರೆ ಮಾರ್ಬೋದು. ಆ್ಯಂಡ್ ನಿಮ್ಗೆ ನೆಕ್ಸ್ಟ್ ಮತ್ತೆ ಆರ್ಡರ್ ಬಂದಾಗೆ ಮತ್ತೆ ನೀವು ರೀಸ್ಟಾಕ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ ಇವಾಗ 2 ಪೀಸ್ ಕಟ್ ಮಾಡ್ಕೊಂಡಿದ್ವಿ, ಬಟ್ ಆದರೆ ಕಂಟಿನ್ಯೂ ಇದೆ. ಓಕೆ. ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇವಾಗ ಏನು ಮಾಡೋಣ ಅಂತಂದರೆ, ಮೇನ್ ಮುಖ್ಯವಾಗಿ ಇಲ್ಲಿ ಒಂದು ಚಿಕ್ಕದೊಂದು ನಾನು ಏನು ಮಾಡ್ತೀನಿ, ಇದು ಫಾರ್ಮ್ ಶೀಟ್ ಏನಿದೆಯಲ್ವ ಇದನ್ನು ಸೇಮ್ ಸೈಜಲ್ಲಿ ಕಟ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಓಕೆ. ಆ್ಯಂಡ್ ಇದಾದ ನಂತರ ಏನು ಮಾಡಬೇಕಂದ್ರೆ, ಇದನ್ನು ಜಸ್ಟ್ ಇವಾಗ ಫೋಲ್ಡ್ ಮಾಡಿ ಸೈಡಲ್ಲಿ ಇಡ್ತೀನಿ. ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಒಂದು ಜಸ್ಟ್ ಡ್ರಾ ಮಾಡಬೇಕಾಗುತ್ತೆ ನಾವು. ಏನು ಡ್ರಾ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ಇದು ಡಿಫ್ರೆಂಟ್ ನೀವು ಮಾಡ್ಬೋದು. ನಾನು ಏನು ಮಾಡಿದ್ದೀನಿ ಅದನ್ನೇ ಮಾಡಕ್ಕೆ ಹೋಗಬೇಡಿ. ಇಲ್ಲಪ್ಪ ನಮಗೆ ಕ್ರಿಯೇಟಿವಿಟಿ ಇದೆ, ನಾವು ಇನ್ನೂ ತುಂಬ ಚೆನ್ನಾಗಿ ಏನಾದರೂ ಮಾಡ್ಕೋಬೋದು, ಬೇರೆ ಡಿಸೈನ್ ಮಾಡ್ಬೋದು ಅಂದರೆ ಮಾಡಿ. ಸಿಂಪ್ಲಿ ಇಲ್ಲೊಂದು ಫ್ಲವರ್ ಡಿಸೈನ್ ನಾನು ಮಾಡಿದ್ದೀನಿ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾರ್ಮಲಿ ಸಿಂಪಲ್ ಆಗಿರುವಂಥದ್ದು. ನೀವು ನಿಮ್ಮ ಪ್ರಕಾರ ನೋಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಯಾವ ರೀತಿ ನಾವು ಒಂದು ಬ್ರ್ಯಾಂಡ್, ಒಂದು ಪ್ರಾಡಕ್ಟ್‌ನ ಮಾರ್ಕೆಟಿಂಗ್ ಮಾಡ್ಕೋಬೋದು ಅಂತ. ನಾರ್ಮಲಿ ಪೌಚಸ್, ಬ್ಯಾಗ್ಸ್‌ಗಳನ್ನ ನಾವು ಸಿಂಪ್ಲಿ ಹಳೆ ಕಾಲದ ಥರ ಮಾಡ್ತಾ ಹೋದರೆ ಯಾರೂ ಖರೀದಿ ಮಾಡೋದಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಆರ್ಗೆನ್ಸಾ ವೈಟ್ ಕಲರ್‌ದು ಬಟ್ಟೆ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 5ರಿಂದ 6 ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ನಾವೇನು ಮಾಡ್ತೀವಿ, ಇವಾಗ ಒಂದು ಫ್ಲವರ್ ರೆಡಿ ಮಾಡ್ತೀವಿ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕೆಳಗಡೆ ನಾನು ಒಂದು ಬೇಸಿಕ್ ಒಂದು ಹಾಗೇನೇ ಒಂದು ಸಪೋರ್ಟಿಂಗ್ ಇರಲಿ ಅಂತ ಹೇಳಿ ನಾನು ಇಲ್ಲೊಂದು ಇದು ನಿಮಗೆ ಯೂಸ್ ಮಾಡಿದ್ದೀನಿ. ಏನಿದು ಅಂತಂದರೆ, ಇವಾಗ ನಾರ್ಮಲಿ ನಾವು ಶಾಪಿಂಗ್ ಬ್ಯಾಗ್ ತರ್ತೀವಲ್ವ, ಅದ್ರದ್ದೇನು ನಾಮಿನ್ ಇರುತ್ತೆ ಆ ನಾಮಿನ್ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಇದು ನಾಮಿನ್ ಅಂತೂ ಕರಿತೀವಿ ಅಥವಾ ಒಂದು ಲೈನಿಂಗ್ ಅಂತ ಕರಿತೀವಿ. ಸೊ ಇದು ಲೈಟ್ ಕಲರ್ದು, ವೈಟ್ ಕಲರ್ದು ನಾಮಿನ್ ಸಿಗುತ್ತೆ ಮಾರ್ಕೆಟಲ್ಲಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ನೋಡಿ, ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದೊಂದಾಗಿ ನಾವಿವಾಗ 6 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಸಾರಿ 5 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 6 ಪೀಸ್ ಕಟ್ ಮಾಡಿದ್ದು, ಬಟ್ ಆದರೆ 1 ಪೀಸು ಹಾಗೆ ಉಳಿದಿದೆ. ಓಕೆ. ಸೊ ಇವಾಗ ಏನು ಮಾಡ್ಕೊಂಡ್ರೆ ಈ ರೀತಿ ನಾವು ಇಟ್ಕೊಂಡು, ಸೊ ಇಲ್ಲಿ ಮೇಲುಗಡೆ ಸ್ಟಿಚ್ ಮಾಡಬೇಕು. ಸೊ ನಾರ್ಮಲಿ ನಿಮ್ಮ ಹತ್ರ ಯಾವ ಮಷಿನ್ ಇದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾವ ಮಷಿನ್ ಇರುತ್ತೋ ಅದೇ ಮಷಿನಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಯಶಸ್ಸು ಸಿಗುತ್ತೆ ಆ್ಯಂಡ್ ಸುಮಾರು ಆರ್ಡರ್ಸ್ಗಳು ಬರುತ್ತೆ. ಆರ್ಡರ್ ಸಿಗುತ್ತೋ ಇಲ್ವೋ ಅಂತ ಮಧ್ಯದಲ್ಲಿ ಬಿಟ್ಟು ಹೋಗೋರು ಸುಮಾರು ಜನ ಇರ್ತಾರೆ. ಆ ಅಪಾರ್ಚುನಿಟಿನ ನೀವು ನಿಮ್ಮದಾಗಿಸ್ಕೋಬೋದು ಅಂತ ನನ್ನ ಅರ್ಥ. ಸೊ ಹೀಗಾಗಿ ನಾವು ಗಿವ್ ಅಪ್ ಮಾಡೋದು ಬೇಡ. ನಾವು ಕಂಟಿನ್ಯೂ ಮಾಡ್ತಾನೆ ಇದ್ವಿ ಅಂದರೆ, ಸೊ ಆಟೋಮೆಟಿಕ್ಲಿ ಇವತ್ತಲ್ಲ ನಾಳೆ ಯಾವಾಗಾದ್ರೂ ಪಬ್ಲಿಸಿಟಿ ಆಗೇ ಆಗ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ಜನ ಬರ್ತಾರೆ, ಖರೀದಿ ಮಾಡ್ತಾರೆ ನಾವು ಮಾಡುವಂಥ ಪ್ರಾಡಕ್ಟ್‌ನ ಅಲ್ವಾ? ಸಿಂಪ್ಲಿ ಅದು ಏನು ನಾನು ಡಿಸೈನ್ ಮಾಡಿದ್ದೀನಿ, ಆ ಡಿಸೈನ್ ಮೇಲೆ ಇಟ್ಟು ನಾವೇನು ಮಾಡಬೇಕು ಅಂದರೆ ಫ್ಯಾಬ್ರಿಕ್‌ನ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬ ನಿಧಾನವಾಗಿ ಮಾಡ್ತಾ ಹೋಗಿ. ಓಕೆ. ಆ್ಯಂಡ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಇದೆ ಅಂತಂದರೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಮಾಡ್ಕೊಳ್ಳಿ.
ಯಾಕಂದರೆ ಗಡ್ಬಡಾಗಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಫ್ಲವರ್ ಶೇಪ್ ಏನಿರುತ್ತೆ ಕೆಟ್ಟು ಹೋಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನಾನಿವಾಗ ನಾರ್ಮಲಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡುವಂಥ ಮಷೀನಲ್ಲಿ ಸುಮಾರು ಥರದ ಡಿಸೈನ್ಸ್ಗಳಿದೆ, ಎಂಬ್ರಾಯ್ಡ್ರಿ ಡಿಸೈನ್ಸ್ ಇದೆ ಆ್ಯಂಡ್ ಸುಮಾರು ಮಲ್ಟಿಪಲ್ ಇಲ್ಲಿ ನನಗೆ ಸ್ಟಿಚಿಂಗಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೆರಡನ್ನೇ ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ರೀತಿ ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಈ ಮಷೀನಿಂದನೇ ಅಂತ. ಮತ್ತು ಇದು ಆ್ಯಕ್ಚುಲಿ ಕೈಲಿ ಹಿಡ್ಕೊಂಡು ಆರಾಮಾಗಿ ನಾನು ಸೂಟ್‌ಕೇಸ್ ಥರ ಯಾವುದು ಊರಿಗೆ ಹೋಗ್ತೀನಿ ಆ ಊರಿಗೆ ತೊಗೊಂಡೋಗಿ ಅಲ್ಲಿ ಕೂತ್ಕೊಂಡು ನಾನು ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲು ಇವಾಗ ನಮ್ಮ ಮನೆಯಲ್ಲಿ ಹಳೆ ಮಷೀನ್ ಇತ್ತು. ಸೊ ಕಾಲಿಂದ ತೊಳೆಯುವಂಥ ಮಷೀನ್ ಇತ್ತು. ಸೊ ಅದನ್ನ ಯೂಸ್ ಮಾಡುವಾಗ ತುಂಬಾ ಕಷ್ಟ ಆಗ್ತಾಯಿತ್ತು. ತುಂಬಾ ಒಂಥರ ಏನೋ ಸುಸ್ತಾಗ್ತಾಯಿತ್ತು ಆ್ಯಕ್ಚುಲಿ. ಕಾಲಿಂದ ಕೂಡ ಪ್ರೆಸ್ ಮಾಡಬೇಕು ಮತ್ತು ಕೈಯಿಂದ ಕೂಡ ಇಲ್ಲಿ ಅದು ತುಂಬ ಇದನ್ನಾಗ್ತಾಯಿತ್ತು. ಸೊ ಯಾವಾಗ ನನಗೆ ಇದು ಆ್ಯಕ್ಚುಲಿ ಒಂದು ಗಿಫ್ಟ್ ಬಂದಿರುವಂಥದ್ದು ಇದು ಮಷೀನ್ ಆ್ಯಕ್ಚುಲಿ ಒಬ್ಬರಿಂದ. ಸೊ ಇದು ಗಿಫ್ಟ್ ಅಂತ ಬಂದಾಗ ನನಗೆ ಸ್ಟಾರ್ಟಿಂಗ್ ಅನಿಸ್ತಾಯಿತ್ತು ಇದು ನಾನು ಯೂಸ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಯಾವಾಗ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ನೋ ಒಂದು ಸ್ವಲ್ಪ ಕೂಡ ಸುಸ್ತು ಅನ್ಸೋದಿಲ್ಲ ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ. ಹೀಗಾಗಿ ನಾನು ಸುಮಾರು ಪ್ರಾಡಕ್ಟ್‌ಗಳು ಮಾಡ್ತಾನೆ ಇರ್ತೀನಿ ಡೈಲಿ ಟು ಡೈಲಿ. ಯಾಕಂದರೆ ಇದರಲ್ಲಿ ಕಾಲಿಗೆ ತೊಳೆಯುವಂಥದ್ದು ಯಾವುದೇ ರೀತಿ ಏನೂ ಇರೋದಿಲ್ಲ ಇದರಲ್ಲಿ. ಸಿಂಪ್ಲಿ ಎಲೆಕ್ಟ್ರಾನಿಕ್ ಇರುತ್ತಲ್ವಾ, ಸೊ ಆಟೋಮೆಟಿಕ್ ನಡೀತಾನೇ ಇರುತ್ತೆ. ಸೊ ನಾವು ಬೇಕಾದಂಥ ಪ್ರಾಡಕ್ಟ್‌ಗಳನ್ನ ಡಿಸೈನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಸ್ಟಿಚಿಂಗ್ ಮಾಡೋದೆಲ್ಲ ಹಾಬಿ ಇದೆ ಅಥವಾ ಸ್ಟಿಚಿಂಗ್ ಮಾಡೋದೇ ನಮಗೆ ಮೇನ್ ಬರುತ್ತೆ ಮತ್ತೇನು ಬರಲ್ಲ ಅಂತ ಅನ್ನೋ ಹೆಣ್ಮಕ್ಳು ಮನೆಯಿಂದ ತುಂಬ ಚೆನ್ನಾಗಿ ದುಡಿಬೋದು. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರ್ತೀನಿ. ನಿಧಾನವಾಗಿ ನೀವು ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ನಾನು ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡ್ತೀನಿ ಪರವಾಗಿಲ್ಲ. ಬಟ್ ಆದರೆ ನಿಮಗೆ ನಿಧಾನವಾಗಿ ಗೊತ್ತಾಗುತ್ತೆ. ಸೊ ಕೆಲವೊಂದು ನಾನು ಕ್ಲಿಪ್ಸ್‌ಗಳನ್ನ ಸ್ವಲ್ಪ ಸ್ಲೋ ಇಟ್ಟಿರ್ತೀನಿ ಇದರಿಂದ ನಿಮ್ಗೆ ಗೊತ್ತಾಗಲಿ ಅಂತ. ಆ್ಯಂಡ್ ಕೆಲವೊಂದು ಕ್ಲಿಪ್ಸ್‌ಗಳನ್ನ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಕೂಡ ಮಾಡಬೇಕು ಮತ್ತು ಜಾಸ್ತಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು ಅಂತ. ಸೊ ನೋಡಿ ಒಂದೊಂದು ಈ ರೀತಿ ನಾವು ಹೂವಿನ ಒಂದು ದಳನ ಈ ರೀತಿ ಮಾಡ್ತಾ ಹೋಗ್ಬೇಕು. ಈ ರೀತಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಆ್ಯಂಡ್ ನಾನಿದನ್ನು ಫಿನಿಶ್ ಮಾಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೀವೆಲ್ಲ ನನ್ನ ಡೈಲಿ ವ್ಲಾಗ್ ನೋಡ್ತೀರಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಡೈಲಿ ವ್ಲಾಗ್ ಕೂಡ ನಂದು ಶ್ರೇಯಾ ಟೆಕ್ ಕನ್ನಡ ಚಾನಲಲ್ಲಿ ಬರ್ತಾ ಇದೆ. ಆ್ಯಂಡ್ ಯಾವ ರೀತಿ ಬಿಸ್ನೆಸ್ಗೆ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ, ಯಾವ ರೀತಿ ಸ್ಟ್ರಗಲ್ ಇರುತ್ತೆ, ಇವಾಗೇನು ನಡೀತಾ ಇದೆ ಲೈಫಲ್ಲಿ ಚಾಲೆಂಜಸ್ಸು, ಬಟ್ ಸ್ಟಿಲ್ ನಾನು ಈ ವರ್ಕನ್ನು ಹೇಗೆ ಮಾಡ್ತಾ ಇದ್ದೀನಿ, ಸುಮಾರು ಥರದ ಮಾಹಿತಿಗಳನ್ನ ನಿಮಗೆ ನನ್ನ ಡೈಲಿ ವ್ಲಾಗಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಡೈಲಿ ವ್ಲಾಗ್ ಕೂಡ ಚೆಕ್ ಮಾಡ್ಕೋಬೋದು. ಮೇನ್ ಅಂತಂದರೆ ನನ್ನ ಫೋಕಸ್ಸು ಮನೇಲೇ ಕೂತ್ಕೊಂಡು ನಾವು ಒಂದೆರಡು ರೂಪಾಯಿ ದುಡಿಯೋ ಹಾಗೆ ಏನಾದರೂ ಮಾಡಬೇಕು ಕೆಲಸ ಅಂತ. ಸೊ ಮೊದಲಿಂದ ಕೂಡ ಯೋಚನೆ ಮಾಡ್ತಾನೆ ಇದ್ವಿ. ಸೊ ಇವಾಗ ಫೈನಲಿ ನಾನು ಈ ಒಂದು ಬಿಸ್ನೆಸ್ ಅಂತ ಓಪನ್ ಮಾಡಿದ್ದೀನಿ. ಆ್ಯಂಡ್ ಸುಮಾರು ಹೆಣ್ಮಕ್ಳು ಇವಾಗ ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಅವ್ರಿಗೂ ಕೂಡ ಒಂದು ಐಡಿಯಾ ಇರಲಿ ಅಂತ ಹೇಳಿ. ಆ್ಯಂಡ್ ಇವಾಗ ನನಗೆ ಏನೇನೋ ಪ್ರಾಡಕ್ಟ್ ಆರ್ಡರ್ಸ್ಗಳು ಬರುತ್ತೆ. ಸೊ ಅವುಗಳನ್ನ ಎಲ್ಲವೂ ಕೂಡ ನಾನೇನು ರೆಡಿ ಮಾಡ್ತಾ ಇರ್ತೀನಿ ನಿಮಗೆ ನಾನು ವೀಡಿಯೋದಲ್ಲಿ ಶೇರ್ ಮಾಡಿರ್ತೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಒನ್ ಬೈ ಒನ್ ನಾನಿಲ್ಲಿ ಸ್ಟಿಚ್ ಮಾಡ್ತೇನೆ. ಸೊ ಈ ರೀತಿ ಇಟ್ಕೋಬೇಕು. ಒನ್ ಬೈ ಒನ್ ಇಟ್ಕೊಂಡು ನಂತರ ಸ್ಟಿಚ್ ಮಾಡಿ ನಂತರ ಜಸ್ಟ್ ಫೋಲ್ಡ್ ಮಾಡಬೇಕಾಗುತ್ತೆ. ಓಕೆ. ಸೊ ಫೋಲ್ಡ್ ಮಾಡೋದನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನೋಡ್ತಾ ಇದ್ದೀರಾ ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು ಫಸ್ಟಿಗೆ. ಆ್ಯಂಡ್ ಅದಾದ ನಂತರ ಜಸ್ಟ್ ಫೋಲ್ಡ್ ಮಾಡಿ ನಾವೇನು ಮಾಡ್ಬೇಕಂದ್ರೆ ಜಸ್ಟ್ ಮಡಿಚಿಬಿಟ್ರೆ ಆಗುತ್ತೆ. ಫ್ಲವರ್ ರೆಡಿ ಆಗುತ್ತೆ. ಆ್ಯಂಡ್ ತುಂಬ ಸಿಂಪಲ್ ಆಗಿರುತ್ತೆ ಅದು. ಈ ಫ್ಲವರ್ನ ನೀವು ಯೂನಿಕ್ ಆಗಿ ಡಿಫ್ರೆಂಟ್ ಪ್ರಾಡಕ್ಟ್ ಮೇಲೆ ಯೂಸ್ ಮಾಡ್ಬೋದು. ಚಿಕ್ಕ ಪುಟ್ಟ ಫ್ಲವರ್ಸ್ಗಳನ್ನ ಮಾಡಿ ನೀವು ಚಿಕ್ಕ ಚಿಕ್ಕ ಪೌಚ್ಗಳ ಮೇಲೆ, ಬ್ಯಾಗ್ಸ್ಗಳ ಮೇಲೆ ನೀವು ಹಾಕ್ಬೋದು. ಇದರಿಂದ ಏನಾಗುತ್ತೆ ಸ್ವಲ್ಪ ಯೂನಿಕ್ ನಿಮ್ಮದು ಬ್ರ್ಯಾಂಡ್ ನಡೆಯುತ್ತಾ ಹೋಗುತ್ತೆ. ಆ್ಯಂಡ್ ಸುಮಾರು ಜನ ಈ ರೀತಿ ಮಾರ್ಕೆಟಲ್ಲಿ ಸಿಗೋದಿಲ್ಲ ಅಲ್ಲಿ ನೋಡಿ. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರೆ ನಿಮ್ಗೆ ಆರ್ಡರ್‌ಗಳನ್ನ ಕೊಡ್ತಾರೆ. ಸುಮಾರು ಜನ ಇವಾಗ ಸುಮಾರು ಅಂದರೂ ಕೂಡ ಒಂದು 40% ಮಹಿಳೆಯರಿಗೆ ಅನಿಸುತ್ತೆ ನಮಗೆ ಆರ್ಡರ್ಸ್ ಹೇಗೆ ಬರುತ್ತೆ ಅಂತ. ಆರ್ಡರ್ಸ್ ಬರೋದೇ ನಿಮ್ಮ ಪ್ರಾಡಕ್ಟ್ ನೋಡಿ ಮೇನ್. ಓಕೆ. ಸೊ ಪ್ರಾಡಕ್ಟ್ ನಿಮ್ದು ಹೇಗಿರುತ್ತೆ, ನಿಮ್ಮದು ಕ್ರಿಯೇಟಿವಿಟಿ ಇದೆಯಾ, ಸಮಥಿಂಗ್ ಏನಾದರೂ ನ್ಯೂ ಇದೆಯಾ, ಹೊಸ್ತು ಏನಾದರೂ ಇದೆಯಾ, ಸೊ ಅವಾಗ ತಾನೇ ಆರ್ಡರ್ ಬರುತ್ತೆ. ನೀವು ಕೂಡ ಮಾರ್ಕೆಟಲ್ಲಿ ಹೋದರೆ ಸೊ ಏನಾದರೂ ಒಂದು ಪ್ರಾಡಕ್ಟ್‌ನ ನೀವು ಪರ್ಚೇಸ್ ಮಾಡುವಾಗ ಫಸ್ಟಿಗೆ ಏನು ಮಾಡ್ತೀರಾ, ಯಾವುದೇ ಒಂದು ಪ್ರಾಡಕ್ಟ್‌ನ ನೋಡುವಾಗ ಯಾವುದು ಡಿಫ್ರೆಂಟ್ ಇದೆ, ಯಾವುದು ಯೂನಿಕ್ ಇದೆ, ನೀವು ಕೂಡ ನಿಮ್ಮ ಕಣ್ಣುಗಳು ಸರ್ಚ್ ಮಾಡ್ತಾನೆ ಇರುತ್ತೆ. ಸೊ ಫೈನಲಿ ನೀವು ಯಾವುದಾದ್ರೂ ಒಂದು ಡ್ರೆಸ್ ತೊಗೋತೀರಾ ಅಥವಾ ಒಂದು ಕ್ಲಿಪ್ಸ್‌ಗಳನ್ನ ತೊಗೊಂಡು ಬರ್ತೀರಾ. ಸೊ ಅದನ್ನ ನೀವು ಸರ್ಚ್ ಮಾಡೇ ತಂದಿರ್ತೀರ. ಸೊ ಅದೇ ರೀತಿ ಕಸ್ಟಮರ್ ಕೂಡ. ಸೊ ಪ್ರತಿಯೊಂದನ್ನು ಕೂಡ ಅವ್ರು ಸರ್ಚ್ ಮಾಡಿ ನೋಡಿ ತೊಗೊಂಡು ಹೋಗ್ತಾರೆ. ಹೀಗಾಗಿ ನಾವು ಮಾಡುವಂಥ ಕೆಲಸ ಸ್ವಲ್ಪ ಡಿಫ್ರೆಂಟು ಮತ್ತು ಯೂನಿಕ್ಕು ಮತ್ತು ಪ್ರೊಫೆಷ್ನಲ್ ಆಗಿರ್ಬೇಕು ಅನ್ನೋದೇ ನನ್ಗನ್ಸುತ್ತೆ. ಸೊ ಹೀಗಾಗಿ ನಾನು ಅದೇ ವೇದಲ್ಲಿ ಕೆಲಸನ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಹೂವಿನ ಏನು ಪಕ್ಕಳೆ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಕಡೆ. ಸೊ ಎಲ್ಲವನ್ನು ಕೂಡ ನಾನು ಇವಾಗ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಾನು ಈ ರೀತಿ ರೆಡ್ ಕಲರ್ದು ಡಾಟ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವುದು ಇದ್ದರೆ ಅದನ್ನ ನೋಡ್ಕೊಂಡು ಕಾಂಬಿನೇಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಫ್ಲವರ್ ರೆಡಿ ಆಯಿತು ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಫ್ಯಾಬ್ರಿಕ್ ನಾನು ಲಾಸ್ಟ್ ಟೈಮ್ ನಾನು ಹೇರ್ ಬೋಸ್ಗಳು ಮಾಡೋದಕ್ಕಂತ ತೊಗೊಂಡು ಬಂದಿದ್ದೆ. ಸೊ ಅವಾಗ ಇದು ಉಳಿದಿತ್ತು ಆ್ಯಕ್ಚುಲಿ. ಕಟ್ ಪೀಸ್ಗಳನ್ನ ಉಳಿದಿರೋದನ್ನ ನಾನು ಇಟ್ಟಿರ್ತೀನಿ. ಸೊ ಅದರಲ್ಲಿ ನಾನು ಇದನ್ನು ತೊಗೊಂಡಿರುವಂಥದ್ದು. ಆ್ಯಂಡ್ ಇದರಿಂದನೇ ನಾನೇನು ಮಾಡ್ತೀನಿ ಅಂದರೆ ಈ ಮಧ್ಯದಲ್ಲಿ ಒಂದು ಜಸ್ಟ್ ಒಂದು ಫ್ಯಾಬ್ರಿಕ್ ಬಟನ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಬಟನ್ ಮಾಡೋದು ತುಂಬಾ ಈಸಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಸ್ಟ್ ಈ ರೀತಿ ಒಂದು ಫ್ಯಾಬ್ರಿಕ್ ಹತ್ತಿ ತೊಗೋತಾ ಇದ್ದೀನಿ. ನಾರ್ಮಲ್ ಹತ್ತಿ ತೊಗೊಳಕ್ಕೆ ಹೋಗಬೇಡಿ.
ಅದು ಏನಾಗುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ಫ್ಯಾಬ್ರಿಕ್ ಹತ್ತಿ ಅಂತ ಸಿಗುತ್ತೆ. ಫ್ಯಾಬ್ರಿಕ್ ಹತ್ತಿನ ನೀವು ತೊಗೊಂಡು ಸೊ ಜಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ನಾವು ಇವಾಗ ಇಲ್ಲಿ ಸ್ಟಿಚ್ ಮಾಡ್ತೀವಿ. ಅದಾದ ನಂತರ ಇದನ್ನ ಜಸ್ಟ್ ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಒಂದು ಬಟನ್ ನಿಮ್ಮದು ರೆಡಿ ಆಗುತ್ತೆ. ಚೆನ್ನಾಗಿ ಅದನ್ನು ಸ್ಮೂತಾಗಿ ಒಂದು ರೌಂಡ್ ಶೇಪಲ್ಲಿ ಅದನ್ನ ತರಬೇಕು. ಆ್ಯಂಡ್ ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಇದನ್ನು ಮಧ್ಯದಲ್ಲಿ ಫ್ಲವರ್ ಮಧ್ಯದಲ್ಲಿಟ್ಟು ಜಸ್ಟ್ ಇದನ್ನ ಸ್ಟಿಚ್ ಮಾಡಬೇಕು. ಇದು ಕೈಯಿಂದನೇ ಸ್ಟಿಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ. ನನಗೆ ಕಸ್ಟಮೈಸ್ ಮಾಡೋದಕ್ಕೆ ಬಂದಿರೋಂಥದ್ದನ್ನ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು. ಓಕೆನಾ? ಸೊ ಇದಕ್ಕೆ ನೀವು ಯೆಲ್ಲೋ ಕಲರ್, ಹಳದಿ ಕಲರ್ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರೊಫೆಷ್ನಲ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದು ರೆಡ್ ಕಲರ್ ಯೂಸ್ ಮಾಡಿ ಅಂತ. ಸೊ ಹೀಗಾಗಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಸೊ ಇದು ಸ್ಟಿಚ್ ಆದಮೇಲೆ ನೀವು ನೋಡ್ತೀರಾ ಯಾವ ರೀತಿ ಪರ್ಸ್ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಿನಿಶಿಂಗ್ ಯಾವ ರೀತಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಾನಿಲ್ಲಿ ಸೂಜಿ ದಾರದಿಂದಲೇ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಿಧಾನವಾಗಿ ನೀವೇ ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ವಾರದಲ್ಲಿ ನಂದು ಈ ಒಂದು ಚಾನಲಲ್ಲಿ 1-2 ವೀಡಿಯೋಸ್ಗಳು ಬರುತ್ತೆ. ಆ್ಯಂಡ್ ಸೊ ಯಾರೆಲ್ಲ ಏನಾದರೂ ಪ್ರೊಫೆಷ್ನಲಾಗಿ ಏನಾದರೂ ಬ್ರ್ಯಾಂಡ್ ಮಾಡಬೇಕು ಅಥವಾ ಸ್ಟಿಚಿಂಗಲ್ಲಿ ನಾವು ಕೆಲಸ ಮಾಡಬೇಕು, ಬಟ್ ಆರ್ಡರ್ಸ್ ಬರ್ತಾ ಇಲ್ಲ, ಪ್ರಾಡಕ್ಟ್ ಸಿಗ್ತಾ ಇಲ್ಲ, ಐಟಮ್ಸ್ಗಳು ಸಿಗ್ತಾ ಇಲ್ಲ ಅಂದರೂ ಕೂಡ ನೀವು ನಮ್ಮ ಚಾನಲ್ ರೆಗ್ಯುಲರಾಗಿ ನೋಡ್ತಾ ಹೋದರೆ ನಿಮಗೆ ಸುಮಾರು ಮಾಹಿತಿಗಳು ಸಿಗೋದ್ರ ಜೊತೆಗೆ ನಿಮಗೆ ನಾಲೆಜ್ ಕೂಡ ಸಿಗುತ್ತೆ. ಮನೆಯಿಂದಲೇ ಯಾವ ರೀತಿ ಕೆಲಸ ಮಾಡಬಹುದು ಅಂತ. ಓಕೆ. ಸೊ ಇದು ನೋಡ್ತಾ ಇದ್ದೀರಲ್ವ, ಇವಾಗ ಈ ರೀತಿ ಫ್ಯಾಬ್ರಿಕ್ ಬಟನ್ ಕೂಡ ಇವಾಗ ಸುಮಾರು ಜನ ಮಾರ್ತಾ ಇರ್ತಾರೆ. ಸೊ ಅವುಗಳು ಕೂಡ ನೀವು ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಈ ರೀತಿ ನಾವು ಪ್ರಾಡಕ್ಟ್ಗಳನ್ನ ಮಾಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಈ ಸ್ಟೈಲಲ್ಲಿ. ಸೊ ಅದಕ್ಕೇನಾಗುತ್ತೆ ಅಂದರೆ ಕಸ್ಟಮರ್ ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗ್ತಾರೆ. ತುಂಬಾ ಹಾರ್ಡ್ ಅಂದರೆ ಎಫರ್ಟ್ ಹಾಕಬೇಕಾಗಿಲ್ಲ ನಾನು ಆ್ಯಕ್ಚುಲಿ. ಸೊ ನನ್ನ ಕ್ರಿಯೇಟಿವಿಟಿ ನೋಡಿ ಖುದ್ದಾಗಿ ಜನ ಬಂದು ಆರ್ಡರ್ ಕೊಟ್ಟು ಹೋಗ್ತಾರೆ ನನಗೆ. ಸೊ ನೀವು ಇದನ್ನ ಮಾಡಿಕೊಡಿ ಅಂತ. ಸಮ್‌ಟೈಮ್ಸ್ ಅವರು ಫೋಟೋಸ್ ಕೂಡ ತೋರಿಸ್ತಾರೆ. ನೀವು ಈ ರೀತಿ ನೋಡಿ ಇದನ್ನ ಮಾಡ್ಬೋದಾ ಅಂತ. ಸೊ ನಾವು ಬೆಟರ್ ಆಪ್ಷನ್ ಕೊಡ್ತೀವಿ ಈ ರೀತಿ ಮಾಡ್ಬೋದಾ ಅಂತ. ಸೊ ನಂತರ ಅವರು ಡಿಸ್ಕಸ್ ಮಾಡಿ ಓಕೆ ನಮಗೆ ಮಾಡಿಕೊಡಿ ಅಂತ ಹೇಳಿದಾಗ ಸೊ ನಾವು ನಮ್ಮ ಪ್ರೈಸ್‌ನ ಮುಂದಿಟ್ಟಿರ್ತೀವಿ ಇಷ್ಟು ಆಗ್ಬೋದು ಅಂತ. ಸೊ ಅವರು ಆಟೋಮೆಟಿಕ್ಲಿ ಹ್ಞೂ ಅಂತ ಹೇಳ್ತಾರೆ. ಯಾಕಂದರೆ ಇದನ್ನ ಮಾರ್ಕೆಟಲ್ಲಿ ಮತ್ತೆ ಯಾರು ಮಾಡ್ತಾ ಇರಲ್ಲ. ಸೊ ನಾರ್ಮಲಿ ಅಲ್ವಾ? ಸೊ ಈಗ ಹೇಳ್ತಾ ಇರೋದು. ಸೊ ಯಾರಾದ್ರೂ ಮನೆಯಿಂದನೇ ಬಿಸ್ನೆಸ್ ಮಾಡಬೇಕು, ಒಂದು ಚಿಕ್ಕದೊಂದು ಏನಾದರೂ ಹೊಲಿಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ತಡ ಮಾಡೋಕ್ಕೆ ಹೋಗಬೇಡಿ. ಮನೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಬ್ಯಾಗ್ ಮೇಕಿಂಗ್ ಕಿಟ್ ಅಂತ ಹೇಳಿ ನಾವು ಅನೌನ್ಸ್ ಮಾಡಿದ್ದೀವಿ. ಕಂಪ್ಲೀಟ್ ಒಂದು ಬ್ಯಾಗ್, ಪೌಚಸ್ ಎಲ್ಲ ಮಾಡೋದಕ್ಕಂತಲೇ ನಾವೊಂದು ಕಿಟ್ ಅನೌನ್ಸ್ ಮಾಡಿದ್ದೀವಿ. ಆ ಕಿಟ್ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಮನೆಯಿಂದಲೇ ನೀವು ಕೆಲಸ ಮಾಡೋದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಜಸ್ಟ್ ನೀವು ಅದನ್ನು ತರಿಸ್ಕೊಂಡು ನೀವು ಮನೆಯಿಂದಲೇ ಈ ರೀತಿ ಬ್ಯಾಗ್ಸ್ಗಳನ್ನ, ಪೌಚಸ್ಗಳನ್ನ ಮಾಡಿಕೊಂಡು ನೀವು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಆರ್ಡರ್ಸ್ಗಳನ್ನ ಹೇಗೆ ತೊಗೊಳ್ಳೋದು ಅಂತ ಕೂಡ ಅದೇ ಕಿಟ್ಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಡೀಟೇಲ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ಕೂಡ ನಾವು ಕೂಡ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಎಷ್ಟು ಆಗುತ್ತೆ ಅಷ್ಟೇ. ಅಂದರೆ ಇವಾಗ ನಾರ್ಮಲಿ ತುಂಬ ಸೀರಿಯಸ್ ಇರುವಂಥ ಹೆಣ್ಮಕ್ಳು ಇವಾಗ ತುಂಬ ಪ್ರಾಡಕ್ಟ್ ಮಾಡಿದ್ದೀರಿ, ಸ್ಟಾಕ್ ಮಾಡಿದ್ದೀರಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಆರ್ಡರ್ಸ್ ಬರ್ತಾ ಇಲ್ಲದು ಕೂಡ ಟ್ರೈ ಮಾಡ್ತೀವಿ ನಾವು ಬೆಸ್ಟ್ ಟು ಬೆಸ್ಟ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನಾನು 2 ಲೀವ್ಸ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಿದ್ದೀನಿ. ಸಿಲ್ಕ್ ಬಟ್ಟೆ ಇದೆ ಆ್ಯಕ್ಚುಲಿ. ಆ್ಯಂಡ್ ಜಸ್ಟ್ ಕಟ್ ಮಾಡಿದ್ದೀನಿ. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನೀವು ಸ್ಟಿಚಿಂಗಲ್ಲಿ ನೋಡಿರ್ಬೋದು, ಜಸ್ಟ್ ಒಳಗಡೆ ಎಲ್ಲ ಹತ್ತಿ ಹಾಕಿ ಉಲ್ಟಾ ಮಾಡಿ ಅದನ್ನ ಹೊಲಿತಾರಲ್ವಾ. ಬಟ್ ನಾನು ಆ ರೀತಿ ಮಾಡ್ತಾಯಿಲ್ಲ. ಡೈರೆಕ್ಟ್ ನಾನಿಲ್ಲಿ 2 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಷೀನಲ್ಲಿ ಇರುವಂಥ ಒಂದು ಎಂಬ್ರಾಯ್ಡ್ರಿ ಸಿಸ್ಟಮಿಂದ ನಾನೇನು ಮಾಡ್ತೀನಿ ಈಸಿಲಿ ಇದನ್ನ ಸ್ಟಿಚ್ ಮಾಡಿಬಿಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಫಸ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಲೈನ್ ಎಳಿತಾ ಇದ್ದೀನಿ. ಇದು ಎಂಬ್ರಾಯ್ಡ್ರಿ ಡಿಸೈನೇ ನಾನು ಹಾಕ್ತಾ ಇರುವಂಥದ್ದು. ಓಕೆ. ಆ್ಯಂಡ್ ಈ ಮಷೀನಲ್ಲಿ ಆಪ್ಷನ್ಸ್ಗಳಿದೆ 20-26 ಡಿಸೈನ್ಸ್ಗಳಿದೆ. ಆ್ಯಂಡ್ ಜಸ್ಟ್ ನಾನು ಇಲ್ಲಿ ನೋಡಿ ಫ್ಯಾಬ್ರಿಕ್ ಈ ರೀತಿ ಕಟ್ ಮಾಡಿದ್ದೀನಿ. ಆ್ಯಂಡ್ ಜಸ್ಟ್ ಇದನ್ನ ಸ್ಟಿಚ್ ಮಾಡಿಬಿಡ್ತೀನಿ ನಾನು. ತುಂಬ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ತುಂಬ ಕಡಿಮೆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಂಡು ರೆಡಿ ಮಾಡ್ಬೋದು. ಈ ರೀತಿ ನೀವು ಚಿಕ್ಕ ಚಿಕ್ಕ ಪೌಚಸ್ಗಳು, ಬಿಗ್ ಬ್ಯಾಗ್ಸ್ಗಳಾಯಿತು, ನೀವು ಜಸ್ಟ್ ಬ್ರ್ಯಾಂಡ್ ಲಾಂಚ್ ಮಾಡಿ ಇವುಗಳನ್ನ ಅನೌನ್ಸ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ನಿಮಗೆ ಒಳ್ಳೆ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದು ಇವಾಗ ಎಂಬ್ರಾಯ್ಡ್ರಿ ಆಗ್ತಾ ಇದೆ. ಆ್ಯಂಡ್ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಅದು ಸ್ಟಿಚ್ ಆಗಿಬಿಡುತ್ತೆ. ಸೊ ಹೀಗಾಗಿ ಲೀವ್ಸ್ಗಳನ್ನ ಮಾಡೋದು ಅಂದರೆ ಎಲೆಗಳನ್ನ ಅಟ್ಯಾಚ್ ಮಾಡೋದು ತುಂಬಾ ಎಫರ್ಟ್ ಏನಿಲ್ಲ. ಸೊ ಹೀಗಾಗಿ ನಾನು ಹೇಳಿದ್ನಲ್ವ ಈ ಮಷೀನಿಂದ ತುಂಬಾ ಈಸಿಯಾಗಿದೆ. ನನಗೆ ತುಂಬ ಟೈಮ್ ಕೊಡಬೇಕಾಗಿಲ್ಲ. ನಾನು ಫ್ರೀ ಇದ್ದಾಗ ಬಂದು ಇಲ್ಲಿ ಹೊಲಿತೀನಿ. ಆ್ಯಂಡ್ ತುಂಬ ಈಸಿಯಾಗಿ ಪ್ರಾಡಕ್ಟ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇದನ್ನೇ ನಾನು ನಮ್ಮ ಡೈಲಿ ವ್ಲಾಗಲ್ಲಿ ನಿಮಗೆ ತೋರಿಸ್ತಿರ್ತೀನಿ. ಸೊ ಯಾವ ರೀತಿ ಎಫರ್ಟ್ಲೆಸ್ ಇಲ್ಲದೆ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ನನ್ನ ಬಗ್ಗೆ ನೀವು ತಿಳ್ಕೋಬೇಕು, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಶ್ರೇಯ ಟೆಕ್ ಕನ್ನಡ ವ್ಲಾಗ್ಸ್ಗಳನ್ನ ಖಂಡಿತವಾಗ್ಲೂ ಚೆಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಓಕೆ. ಆ್ಯಂಡ್ ಅದನ್ನು ಖಂಡಿತವಾಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡಿ ಇವಾಗ ನಾನು ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಲೀವ್ಸ್ ಇತ್ತು, ಅದನ್ನು ಕೂಡ ಅಟ್ಯಾಚ್ ಮಾಡಿಬಿಡ್ತೀನಿ. ನೋಡಿ ಈ ರೀತಿ. ಇದರಿಂದ ಏನಾಗುತ್ತೆ ಸ್ವಲ್ಪ ಯೂನಿಕ್ ಆಗಿ ಕಾಣಿಸುತ್ತೆ ಪರ್ಸು. ಬರೀ ನಾವು ಫ್ಲವರ್ ಮಾಡಿದ್ವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಇದನ್ನ ಸ್ವಲ್ಪ ನಾನು ಸೈಜ್ ನೋಡಿಕೊಂಡು ಸ್ವಲ್ಪ ಚಿಕ್ಕ ಸೈಜ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಓಕೆ.
ಸೊ ನೀವು ನಿಮ್ಮ ಅಕಾರ್ಡಿಂಗ್ ನಿಮ್ಮದು ಏನು ಪರ್ಸ್ ಮಾಡ್ತಾ ಇದ್ದೀರಾ, ಹ್ಯಾಂಡ್ ಬ್ಯಾಗ್ಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನೋಡಿಕೊಂಡು ಅದರ ಪ್ರಕಾರ ನೀವು ಮಾಡ್ಬೋದು. ಬ್ಲ್ಯಾಕ್ ಕಲರ್ ಸ್ಯಾಟಿನ್ ಬಟ್ಟೆ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸೊ ಇದರಿಂದ ನನಗೆ ಸುಮಾರು ಆರ್ಡರ್ಸ್‌ಗಳು ಬರ್ತಾ ಇತ್ತು. ಯಾಕಂದರೆ ನಾವು ಯಾವುದೇ ಒಂದು ಫ್ಯಾಬ್ರಿಕ್ ಮಟೀರಿಯಲ್ ಯೂಸ್ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಕಸ್ಟಮರ್‌ಗೂ ಗೊತ್ತಿರುತ್ತೆ. ನಾವು ಇಷ್ಟೊಂದು ಇದ್ರಲ್ಲಿ ಹಾಕಿದ್ದೀವಿ ಐಟಮ್ಸ್‌ಗಳನ್ನೆಲ್ಲ ಅಂತಂದಾಗ, ಸೊ ಆಟೋಮೆಟಿಕ್ಲಿ ಏನು ಮಾಡ್ತಾರೆ ಅವರು ನಿಮಗೆ ಆರ್ಡರ್ಸ್‌ಗಳು ಕೊಡ್ತಾರೆ. ಸೊ ಹೀಗಾಗಿ ನನಗೆ ಆರ್ಡರ್ಸ್ ಬರ್ತಾ ಇರುತ್ತೆ. ಯಾವಾಗ ನಾನು ಒಂದು ಪ್ರಾಡಕ್ಟ್ ಸ್ಟಿಚ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಎಲ್ರಿಗೂ ಕೂಡ ಶೇರ್ ಆಗುತ್ತೆ. ಸೊ ಯಾರೆಲ್ಲ ಬೇಕಾಗಿರುತ್ತೆ ಅವ್ರು ಕಸ್ಟಮೈಸ್ ಮಾಡಿಸ್ಕೋತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ. ಈ ರೀತಿ ನಾನು ಸ್ಟಿಚ್ ಮಾಡಿದ್ದೆ. ತುಂಬ ಎಫರ್ಟ್ ಏನು ಹಾಕಿಲ್ಲ ನಾನು. ಸೊ ನೀವು ಮುಂದೆನೇ ನೋಡ್ತಾ ಇದ್ದೀರಿ ಎಷ್ಟು ಈಸಿಯಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಇದು ಇವಾಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು. ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ ಲೀವ್ಸ್‌ನ. ಅಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಮೇನ್ ಅಂತಂದರೆ ಇನ್ನೊಂದು ಪಾರ್ಟ್ ಏನಿತ್ತು ಅದನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಪ್ಲೀಟ್ ಇವಾಗ ನಾವು ಸ್ವಲ್ಪ ಜಿಪ್ ಎಲ್ಲ ಹಾಕಬೇಕು. ಸೊ ಇಲ್ಲಿ ಆಲ್ರೆಡಿ ನಾನಿಲ್ಲಿ ಫಾರ್ಮ್ ಶೀಟ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ, ಫಾರ್ಮ್ ಶೀಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಮಾಡ್ಕೋತೀರಾ ಅಂತ. ಸೊ ನಾನು ಇದೇ ರೀತಿ ನಾನು ಸ್ಟಿಚ್ ಮಾಡಿರ್ತೀನಿ. ಆ್ಯಂಡ್ ಈ ಬ್ಯಾಗ್‌ನ ನೀವು ಆ್ಯಸ್ ಅ ಪ್ರೊಫೆಷನಲ್ ಆಗಿ ತೊಗೋಬೋದು ಅಂತ ಅದಕ್ಕೆ ಹೇಳ್ತಾ ಇರೋವಂಥದ್ದು. ಸುಮಾರು ಥರದ ನೀವು ಗೌನ್ಸ್‌ಗಳನ್ನ, ಬ್ಯಾಗ್ಸ್‌ಗಳನ್ನ ಅಥವಾ ನೀವು ಇವಾಗ ಕಲರ್ ಕಾಂಬಿನೇಷನ್ ಇಟ್ಕೊಂಡು ಅವ್ರ ಡ್ರೆಸ್ ಅಕಾರ್ಡಿಂಗು ನೀವು ಕೂಡ ಮಾಡ್ಕೊಡ್ಬೋದು. ಆ್ಯಂಡ್ ಇದು ಸ್ವಲ್ಪ ಯೂನಿಕ್ ಆಗಿತ್ತು. ಸೊ ಹೀಗಾಗಿ ನನಗೆ ಅನಿಸ್ತಾ ಇತ್ತು ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇದು ತುಂಬ ಬೇಗನೆ ಕೂಡ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಫಾರ್ಮ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದೇ ರೀತಿನೇ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು. ಸುಮಾರು ಜನ ಹೇಳ್ತಿದ್ರು ನಮಗೆ ಪೌಚಸ್ಸು, ಬ್ಯಾಗ್ಸ್ ಮಾಡೋಕ್ಕೆ ಬರೋಲ್ಲ ಅಂತ. ನಾರ್ಮಲಿ ತುಂಬ ಸಿಂಪಲ್ ರೀತಿಯಿಂದಲೇ ನಾನು ಹೇಳ್ಕೊಟ್ಟಿರ್ತೀನಿ. ವಿಡಿಯೋ ನೋಡಿದರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಸಿಕ್ಕಿರುತ್ತೆ. ಫಸ್ಟಿಗೆ 4 ಕಡೆಯಿಂದ ಕೂಡ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಓಕೆ. ಆ್ಯಂಡ್ ಅದಾದ ನಂತರ ಮಧ್ಯದಲ್ಲಿ ನಾವು ಸ್ವಲ್ಪ ಡಿಸೈನ್ ಕೂಡ ಮಾಡಬೇಕಾಗುತ್ತೆ. ಹೇಗೆ ಡಿಸೈನ್ ಮಾಡೋದಂತ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾನು ಇಲ್ಲಿ ನೋಡ್ತಾ ಇರ್ಬೋದು. ಓಕೆ. ಸೊ ಇವಾಗ ಸ್ಟಿಚ್ ಅಂದರೆ ಇದು ಆ್ಯಕ್ಚುಲಿ ಮಧ್ಯದಲ್ಲಿ ಸ್ವಲ್ಪ ದಾರ ಮುಗಿದೋಗಿದ್ರೆ ಮತ್ತೆ ಬಾಬಿನ್ ಕೇಸ್ನೆಲ್ಲ ತುಂಬಬೇಕಾಗುತ್ತೆ. ಸೊ ಅದು ಕೂಡ ತುಂಬ ಈಸಿ ಇದೆ ಇದರಲ್ಲಿ ಆ್ಯಕ್ಚುಲಿ ಆಪ್ಷನ್ನು. ಸೊ ಹೀಗಾಗಿ ತುಂಬ ಟೈಮ್ ಕನ್ಸ್ಯೂಮ್ ಆಗಲ್ಲ ಇದರಲ್ಲಿ. ಈಸಿಲಿ ಆಗುತ್ತೆ. ಓಕೆ. ಸೊ ಇದಾದ ನಂತರ 4 ಕಡೆ ಕೂಡ ನಾನು ಸೇಮ್ ಅದೇ ರೀತಿ ಹೊಲಿಗೆ ಹಾಕ್ತೀನಿ. ನೋಡಿ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೊಲಿತಾ ಹೋದ್ರಿ ಅಂದರೆ ತುಂಬ ಚೆನ್ನಾಗಿ ಬೇಗ ರೆಡಿ ಆಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ರೆಡಿ ಆದಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದು ರೆಡಿ ಆಗಿದೆ ಅಂತ ಹೇಳಿ. ಆ್ಯಂಡ್ ತುಂಬಾ ಜಾಸ್ತಿ ಸ್ಪೇಸ್ ಕೂಡ ಇರುತ್ತೆ. ಯಾರೆಲ್ಲ ಇವಾಗ ಬ್ಯಾಂಕಿಗೆಲ್ಲ ಹೋಗ್ತಾರೆ, ಬ್ಯಾಂಕ್ ಜಾಬ್ ಮಾಡ್ತಾ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅದಲ್ಲದೆ ಕೂಡ ಮತ್ತೆ ಯಾರಾದರೂ ಇವಾಗ ಪ್ರೊಫೆಷ್ನಲ್ ಏನಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅಂಥವ್ರು ಖಂಡಿತವಾಗ್ಲೂ ಇದನ್ನು ತಗೊತಾರೆ. ಹೀಗಾಗಿ ಈ ಒಂದು ಪ್ರಾಡಕ್ಟ್‌ನ ಖಂಡಿತವಾಗ್ಲೂ ನಿಮ್ಮ ಬ್ರ್ಯಾಂಡಲ್ಲಿ ನೀವು ಆ್ಯಡ್ ಮಾಡ್ಬೋದು. ಯಾರೆಲ್ಲ ನನ್ನ ಹತ್ರ ಬ್ಯಾಗ್ ಕಿಟ್ ತೊಗೊಂಡಿದ್ದೀರಿ, ಈ ಒಂದು ಪ್ರಾಡಕ್ಟ್‌ನ ಮಾಡಿಬಿಟ್ಟು ನಮಗೆ ವಾಟ್ಸಪ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಚೆನ್ನಾಗಿ ಯಾರು ಮಾಡಿರ್ತಾರೆ ಅವ್ರದ್ದು ನಾವೇ ಕೂಡ ಖುದ್ದಾಗಿ ಆರ್ಡರ್ ಬರೋ ಥರ ನಾವು ಇದನ್ನು ಪಬ್ಲಿಸಿಟಿ ಮಾಡ್ತೀವಂತ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ ಈ ಒಂದು ವಿಡಿಯೋನ, ನೀವೇನಾದರೂ ಬ್ಯಾಗ್ ಮೇಕಿಂಗ್ ಕಿಟ್ ತರಿಸಿದ್ರೆ ಸೊ ಈ ಒಂದು ಪ್ರಾಡಕ್ಟ್‌ನ ನೀವು ಕೂಡ ಮಾಡಿ ಫಿನಿಶಿಂಗ್ ಮಾಡಿ ಕಳಿಸಿ. ಓಕೆ. ಎಷ್ಟು ಜನರು ಕಳಿಸಿರ್ತೀರಾ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್‌ನ ಶ್ರೇಯಾ ಒಂದು ಏನು ಉತ್ತಮ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಾದ ನಂತರ ಒಬ್ರದ್ದು ಇಬ್ಬರದ್ದು ಏನು ಫೈನಲ್ ಮಾಡಿರ್ತೀವಿ ಅವ್ರದ್ದು ನಾವು ಆರ್ಡರ್ಸ್‌ಗೂ ಕೂಡ ಪಬ್ಲಿಸಿಟಿ ಮಾಡ್ತೀವಿ. ಆ್ಯಂಡ್ ಮಧ್ಯದಲ್ಲಿ ನಾನಿಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಒಂದು ಸೈಡಲ್ಲಂತೂ ನಾವು ಫ್ಯಾಬ್ರಿಕ್ ಇಟ್ಟಿದ್ದೀವಿ. ಅಂದರೆ ಇವಾಗ ಫ್ಲವರ್ ಫ್ಯಾಬ್ರಿಕ್ ಹಾಕಿದ್ದೀವಿ. ಇನ್ನೊಂದು ಕಡೆ ಈ ರೀತಿ ಮಧ್ಯದಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫಾರ್ಮ್ ಶೀಟ್ ಯೂಸ್ ಮಾಡಿದ್ದೀವಲ್ವಾ, ಸೊ ಅದು ತುಂಬ ಚೆನ್ನಾಗಿ ಸ್ಟಿಪ್ಪಾಗಿ ಕೂಡಬೇಕು. ಹೀಗಾಗಿ ನಾನಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಡಿಸೈನ್ನ ಮಾಡ್ತಾ ಇದ್ದೀನಿ. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಡಿಸೈನ್ ಮಾಡ್ತೀರಾ ಅಂತ. ಸೊ ಇದೇ ರೀತಿ ನಾನಿಲ್ಲಿ ಡಿಸೈನ್ ಮಾಡಿದ್ದೀನಿ. ಇದರಿಂದ ತುಂಬ ಸ್ಟಿಪ್ಪಾಗಿ ಫಾರ್ಮು ಕೂತ್ಕೊಳ್ಳುತ್ತೆ. ನಂತರ ಈ ಒಂದು ಬ್ಯಾಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಸಿಂಪ್ಲಿ ನಾನು ಏನು ಮಾಡ್ತೀನಿ ಇದ್ರ ಮೇಲೆ ಜಸ್ಟ್ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಓಕೆ. ಸೇಮ್ ಕಲರ್ ಇರುತ್ತೆ ಫ್ಯಾಬ್ರಿಕದ್ದು. ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ದಾರಾನ. ಬೇರೆ ಯಾವುದೇ ಕಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಪೋಸಿಟಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಕಲರೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಮನೆಯಿಂದ ಕೆಲಸ ಮಾಡಬೇಕು, ಮೊಬೈಲ್ ಫೋನಿಂದ ಒಂದು ಅರ್ಧ ಗಂಟೆ ಕೆಲಸ ಮಾಡಬೇಕು, ಮತ್ತು ಪ್ಯಾಕಿಂಗ್ ಮೇನ್ ನಾವು ಕೆಲಸ ಮಾಡ್ಬೇಕನ್ನೋರು ಪ್ಯಾಕಿಂಗ್ ಆರ್ಡರ್ಸ್ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಗೆ ಬಂದಿರೋಂಥ ಆರ್ಡರ್ಸ್ಗಳನ್ನ ಪ್ಯಾಕ್ ಮಾಡಿ ಕಳಿಸೋದಕ್ಕೆ ಆ ರೀತಿ ಎಲ್ಲ ಕೆಲಸ ಮಾಡ್ತೀವಂತಂದರೆ ಡೆಫಿನೆಟ್ಲಿ ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಸೊ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಿಟ್ ಯಾವ್ದು ಬೇಕು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಓಕೆ. ಸೊ ಬಾಕಿಯೆಲ್ಲ ಇನ್ಫಾರ್ಮೇಷನ್ ನಾನು ವೀಡಿಯೋದಲ್ಲೇ ಕೊಟ್ಟಿರ್ತೀನಿ. ಕಂಪ್ಲೀಟ್ ವೀಡಿಯೋ ಫಸ್ಟಿಗೆ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಸಿಗುತ್ತೆ. ಅದಾದ ನಂತರ ಬಿಸ್ನೆಸ್ ಯಾರಾದರೂ ಸ್ಟಾರ್ಟ್ ಮಾಡ್ತೀವಂತಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹತ್ರ ಏನೇನು ಪ್ರಾಡಕ್ಟ್ಗಳಿರುತ್ತೆ ಆ್ಯಂಡ್ ಅದರದ್ದು ಕೂಡ ಕಿಟ್ಸ್ ಏನಿರುತ್ತೆ ಅದನ್ನ ಹೇಳಿರ್ತೀವಿ. ತರಿಸ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಓಕೆ. ಆ್ಯಂಡ್ ತುಂಬ ಈಸಿಲಿ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನೀವು ಕೂಡ ಅದೇ ರೀತಿಯೇ ಸ್ಟಾರ್ಟ್ ಮಾಡ್ಬೋದು. ಓಕೆ.
ಸೊ ಇದಾದ ನಂತರ ನಾನಿಲ್ಲಿ ಬ್ಲ್ಯಾಕ್ ಕಲರ್‌ದು ಜಿಬ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಅದ್ರ ಜೊತೆಗೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಜೊತೆಗೆ ಇಲ್ಲಿ ಈ ರೀತಿ ರನ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ನಾವು ಇದನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ನಿಮಗೆ ಸುಮಾರು ಥರದ ಬ್ಯಾಗ್ ಮೇಕಿಂಗ್ ಮಾಡುವಂಥ ಎಲ್ಲ ಐಟಮ್ಸು ಅದು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲೇ ಇರುತ್ತೆ. ಜಸ್ಟ್ ನೀವು ತರಿಸ್ಕೊಂಡು ನೀವು ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಬಂತು. ನಿಮ್ಗೆ ಆರ್ಡರ್ಸ್‌ಗಳು ಬರತ್ತೆ ಶುರು ಆದರೆ ಮತ್ತೆ ಹೆಚ್ಚಿನ ಪ್ರಾಡಕ್ಟು ಬೇಕು, ಐಟಮ್ಸ್‌ಗಳು ಬೇಕು ಅಂದರೆ ನೀವು ನಮ್ಮ ಕಡೆಯಿಂದ ಹೋಲ್‌ಸೇಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದ್ರಲ್ಲಿ ಒಂದೇ ಒಂದು ಮೋಟಿವ್ ಏನಂತಂದರೆ ಎಲ್ಲ ಹೆಣ್ಮಕ್ಳು ಮನೆಯಿಂದ ಕೆಲಸ ಮಾಡಲಿ ಅನ್ನೋದು ಒಂದೇ ಒಂದು ಉದ್ದೇಶ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಜಿಪ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಒಂದು ಪಟ್ಟಿ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. 1-2 ಇಂಚ್ ಇರಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನಿಲ್ಲಿ ಜಿಪ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವಾಗ ಮೊದಲಿಗೆ ನಾವು ಜಿಬ್ ಹೊಲಿಯೋಣ. ಅದಾದ ನಂತರ ಈ ಪಟ್ಟಿನಲ್ಲಿ ಅಟ್ಯಾಚ್ ಮಾಡ್ತೀನಿ ಮೇಲ್ಗಡೆ. ಇದರಿಂದ ಒಳಗಡೆ ಫೋಲ್ಡ್ ಮಾಡಿದ್ರೆ ಕಂಪ್ಲೀಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ರೀತಿ ನಿಧಾನವಾಗಿ ಇಲ್ಲಿ ನಾನು ಜಿಬ್‌ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಜಿಬ್ಬನ್ನು ಹಾಕೋದು ನಿಮಗೆ ಬರ್ತಾ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಯಾಕಂದ್ರೆ ತುಂಬ ಈಸಿ ಇರುತ್ತೆ, ಎಲ್ಲರೂ ಕೂಡ ಹಾಕ್ಬೋದು. ಸುಮಾರು ವೀಡಿಯೋಸಲ್ಲಿ ನಾನು ಲೇಟೆಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಿಮ್ಗೆ ಹೇಗೆ ಹಾಕೋದಂತ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಖಂಡಿತವಾಗ್ಲೂ ಚೆಕ್ ಮಾಡಿ. ಸುಮಾರು ಐಡಿಯಾಸ್ಗಳಿದೆ ನನ್ನ ಚಾನಲಲ್ಲಿ. ಸೊ ನೋಡ್ಕೊಂಡು ನೀವು ನಿಮ್ಮದೇ ಆದಂಥ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಇವಾಗ ನಾನು ಸೇಮ್ ಆ್ಯಸ್ ಇಟ್ ಈಸ್ ಇದ್ರ ಮೇಲ್ಗಡೆ ಒಂದು ಪಟ್ಟಿ ಕೂಡ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು 1-1.5 ಇಂಚಿನ ಪಟ್ಟಿ ಇರುತ್ತೆ. ಜಸ್ಟ್ ಒಳಗಡೆ ನಾವು ಫಿನಿಶಿಂಗ್ ಮಾಡೋದಕ್ಕೆ. ಮತ್ತು ನಾವು ಫೋಲ್ಡ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ನಾನು ನಿಮಗೆ ತೋರಿಸ್ತೀನಿ ಇದು ಸ್ಟಿಚ್ ಆದಮೇಲೆ. ಸೊ ಇದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪರ್ಸಸ್, ಪೌಚಸ್‌ಗಳನ್ನ ಮಾಡಿದ್ದೀನಿ ಚಾನಲಲ್ಲಿ. ಅದು ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ನಾನು ನೋಡಿ ಇವಾಗ ಸ್ಟಿಚ್ ಮಾಡಿ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಫಾರ್ಮ್ ಶೀಟ್ ಹಾಕೋದ್ರಿಂದ ಸ್ವಲ್ಪ ಉಬ್ಬಿ ಕಾಣಿಸ್ತಾ ಇದೆ. ಆ್ಯಂಡ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೇ ರೀತಿ ನೀವು ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಏನಿತ್ತಲ್ವ ಪಾರ್ಟು ಅದನ್ನು ಕೂಡ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾವು ಆಲ್ರೆಡಿ ಈ ರೀತಿ ಸ್ಟಿಚ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಸೊ ನೀವು ಬೇಕಾದಾಗೆ ನೀವು ಇಲ್ಲಿ ಡಿಸೈನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಜಿಪ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಜಿಬ್ಬನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಉಲ್ಟಾ ಮಾಡಿಕೊಂಡು ನಂತರ ಇಲ್ಲಿ ಕಾರ್ನರ್ ಹೊಲಿತಾ ಹೋದರೆ ಆಗುತ್ತೆ. ಆ್ಯಂಡ್ ಅದಾದ ನಂತರ 1-1.5 ಇಂಚಿಂದು ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಒಂದು ಸಾರಿ ಕಲ್ತ್ಬಿಟ್ರೆ ತುಂಬ ಈಸಿಯಾಗಿ ನೀವು ಸುಮಾರು ಥರದ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಜಿಪ್ ಅಟ್ಯಾಚ್ ಮಾಡೋದು ಕೂಡ ತುಂಬಾ ಈಸಿ ಇರುತ್ತೆ. ಆ್ಯಂಡ್ ಇದು ಇಲ್ಲಿ ಸ್ಟಿಚ್ ಆಯಿತು. ಇಲ್ಲಿ ಇದಾದ ನಂತರ ಪಟ್ಟಿ ಏನು ಹೇಳಿದ್ನಲ್ವ ಆ ಪಟ್ಟಿಯಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಪ್ರಾಡಕ್ಟ್ ರೆಡಿಯಾಗಿತ್ತು. ಇದು ಆ್ಯಕ್ಚುಲಿ ನಾನು ರೆಡಿ ಮಾಡೋದಕ್ಕೆ ನನಗೆ ನಿನ್ನೆ ರಾತ್ರಿ 1 ಗಂಟೆ ಆಗಿದೆ ಆ್ಯಕ್ಚುಲಿ. ಬಟ್ ಆದರೆ ಮನೆ ಕೆಲಸದ ಜೊತೆಗೆ ನಾನು ಇದನ್ನು ಸೈಡ್ ಬೈ ಸೈಡ್ ಮಾಡ್ತಾ ಇರ್ತೀನಿ. ಸೊ ಅದನ್ನೇ ವೀಡಿಯೋಸ್ಗಳು ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಇದರಿಂದ ಸುಮಾರು ಹೆಣ್ಮಕ್ಳು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಅರ್ಧ ಗಂಟೆ, 1 ತಾಸು ನಿಮಗೆ ಟೈಮ್ ಸಿಗುತ್ತೆ ಮನೇಲಿ. ಆ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ನೀವು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು, ಕೆಲಸ ಮಾಡ್ಕೋಬೋದು. ಅವ್ರಿವ್ರ ಹತ್ರ ಕೆಲಸ ಕೇಳಕ್ಕೆ ಹೋದರೆ ಕೆಲಸ ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ನಮ್ಮದೇ ಆದಂಥ ಓನ್ ನಾವೇ ಸ್ಟಾರ್ಟ್ ಮಾಡಿಕೊಂಡ್ರೆ ಅದೇ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ನೋಡಿ ಈ ರೀತಿ ಒಳಗಡೆ ಇದನ್ನ ಫೋಲ್ಡ್ ಮಾಡಬೇಕು, ಬಟ್ಟೆನ ಅಟ್ಯಾಚ್ ಮಾಡಿರೋದನ್ನು. ತುಂಬ ಈಸಿ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು. ಓಕೆ. ನೋಡಿ ಈ ರೀತಿ ಇದು ಕಾಣಿಸುತ್ತೆ. ಆ್ಯಂಡ್ ಇದಾದ ನಂತರ ಇಲ್ಲಿ ಪ್ರಾಡಕ್ಟ್ ಏನು ರೆಡಿ ಮಾಡಿದ್ವಿ ಇವೆರಡನ್ನೂ ಕೂಡ ನಾವಿಲ್ಲಿ ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವಿಲ್ಲಿ ಜಿಪ್ ಅಟ್ಯಾಚ್ ಮಾಡಬೇಕು. ಅಂದರೆ ರನ್ನರ್ ಹಾಕಬೇಕಾಗುತ್ತೆ ಜಿಪ್‌ಗೆ. ಸೊ ನೋಡಿ ಈ ರೀತಿ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ರನ್ನರ್ ಅಟ್ಯಾಚ್ ಮಾಡ್ತೀವಿ ಅಂತ ಹೇಳಿ. ಸೊ ಸಿಂಪ್ಲಿ ನೀವು ನೋಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ಬೋದು. ಓಕೆ. ಸೊ ಹಾಕೋದು ಕೂಡ ತುಂಬ ಈಸಿ ಇರುತ್ತೆ. ಒಳ್ಳೆ ಕ್ವಾಲಿಟಿದು ನಾವು ರನ್ನರು ಮತ್ತು ಜಿಪ್ಸ್ಗಳನ್ನ ಕೊಟ್ಟಿರ್ತೀವಿ. ಸೊ ಒಳ್ಳೆ ಕ್ವಾಲಿಟಿದು ಬೇಕು, ಒಳ್ಳೆ ಪ್ರಾಡಕ್ಟ್ ಬೇಕು ಅಂತಂದರೆ ಸೊ ನೀವು ನಮ್ಮ ಹತ್ರ ಕೂಡ ತರಿಸ್ಕೋಬೋದು. ಆ್ಯಂಡ್ ಇದು ಕಿಟ್ಟಲ್ಲಿ ಆಲ್ರೆಡಿ ಇರುತ್ತೆ ನಿಮ್ಮ ಹತ್ರ. ಸೊ ನೀವು ಮನೆಯಿಂದಲೇ ಈ ರೀತಿ ಕ್ರಿಯೇಟಿವಿಟಿ ಒಂದು ಪ್ರಾಡಕ್ಟ್ಗಳನ್ನ ಮಾಡಿಕೊಂಡು ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಸರ್ಕಾರ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಈ ರೀತಿ ಹೆಣ್ಮಕ್ಳಿಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನಾನು ಜಿಪ್ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ನಂತರ ಇಲ್ಲಿ 4 ಕಡೆ ಇದನ್ನು ಸ್ಟಿಚ್ ಮಾಡಿಬಿಡ್ತೀನಿ. ಸ್ಟಿಚ್ ಮಾಡಿ ಇದನ್ನ ಫಿನಿಶಿಂಗ್ ಬಂದರೆ ಫೈನಲಿ ನಾವಿಲ್ಲಿ ಟೇಪ್ ಹಾಕ್ತೀವಿ. ಸೊ ಇದಾದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಪ್ರಾಡಕ್ಟ್ ರೆಡಿ ಆಯಿತು ಅಂತ. ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ರಾತ್ರಿ ನನಗೆ ಕಸ್ಟಮರ್ ಹೇಳಿದರು. ಆ್ಯಂಡ್ ತುಂಬ ಖುಷಿಯಾಯಿತು ಕೂಡ. ಯಾಕಂದರೆ ಇದನ್ನು ಮಾಡೋದಕ್ಕೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ. ಆ್ಯಂಡ್ ಯಾವ ರೀತಿ ಬಂತು ಅಂತ ಅದೇ ಮೇನ್ ಪ್ರಶ್ನೆ ಆಗಿತ್ತು. ಆ್ಯಂಡ್ ಫೈನಲಿ ಇದು ಸ್ಟಿಚ್ ಆಗಿದೆ. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಆಯಿತು ಅಂತ ಹೇಳಿ. 4 ಕಡೆ ಸುತ್ತು ನಾನಿಲ್ಲಿ ಸ್ಟಿಚ್ ಮಾಡಿ ನಿಮಗಿಲ್ಲಿ ತೋರಿಸ್ತೀನಿ. ಆ್ಯಂಡ್ ಫಿನಿಶ್ ಆದಮೇಲೆ ನಿಮ್ಮ ಅಭಿಪ್ರಾಯ ಕೂಡ ನಾನು ಖಂಡಿತವಾಗ್ಲೂ ತಿಳಿಸಿ. ಕಾಮೆಂಟ್ ಮಾಡಿ ಯಾವ್ಯಾವ ಊರಿಂದ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ. ಆ್ಯಂಡ್ ಯಾವ ರೀತಿಯೂ ನಾವು ಇಂಪ್ರೂವ್ ಮಾಡ್ಕೋಬೋದು ಪ್ರಾಡಕ್ಟ್ನ ಅಂತ ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ನಮಗೆ ಕಾಮೆಂಟಲ್ಲಿ ಶೇರ್ ಮಾಡಿ. ಓಕೆ. ಸೊ ಜಿಪ್ ಕೂಡ ಅಟ್ಯಾಚ್ ಮಾಡಿರೋದು ತುಂಬ ಈಸಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಈಸಿಲಿ ನಾವು ಇದನ್ನು ಈ ರೀತಿ ಓಪನ್ ಮಾಡ್ಬೋದು. ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ
ಯಾವ ರೀತಿ ಇರುತ್ತೆ, ಯಾವ ರೀತಿ ಓಪನ್ ಮಾಡೋದು ತುಂಬ ಈಸಿ ಇರುತ್ತೆ. ಓಕೆ. ಆ್ಯಂಡ್ ಜಸ್ಟ್ ಇದನ್ನ ಉಲ್ಟಾ ಮಾಡಿಬಿಟ್ಟು ಇದು ಪ್ರಾಡಕ್ಟ್ ಇವಾಗ ರೆಡಿ ಆಯಿತು. ಸೊ ಈ ರೀತಿ ನೀವು ಕೂಡ ಯೂನಿಕ್ ಪ್ರಾಡಕ್ಟ್ಗಳನ್ನ ಮಾಡ್ಕೋಬೋದು ಆ್ಯಂಡ್ ತುಂಬ ಚೆನ್ನಾಗಿದ್ದು ರೆಡಿಯಾಗಿದೆ. 2 ರೀತಿಯಿಂದ ನೀವು ಇದನ್ನ ಹೊಲಿಬೋದು. ಒಂದು ಈ ರೀತಿ ನಾನು ಹೊಲಿದಿರೋಂಥದ್ದು. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಅಂಡ್ ಸ್ವಲ್ಪ ದೊಡ್ಡ ಸೈಜ್ ಕೂಡ ಇದೆ ಆ್ಯಂಡ್ ಈ ರೀತಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇದು ನೋಡಿ ಈ ಜಿಬ್ ತುಂಬ ಚೆನ್ನಾಗಿ ಇದು ಒಳ್ಳೆ ಜಿಬ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿದ್ದು ಈಸಿಲಿ ಮೂವ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ನಾನಿವಾಗ ಪ್ಯಾಕ್ ಮಾಡಿ ಜಸ್ಟ್ ಕಸ್ಟಮರ್ಗೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದು ಆ್ಯಕ್ಚುಲಿ ಆರ್ಡರ್ ಹೋಗುತ್ತೆ. ಆ್ಯಂಡ್ ಹೇಗೆ ಅನಿಸ್ತು ಇದು ನಿಮಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ನೀವು ಏನಾದರೂ ಪ್ರಾಡಕ್ಟ್‌ಗಳು ಮಾಡಬೇಕು, ನಮಗೆ ಆ ಪ್ರಾಡಕ್ಟ್‌ದು ಐಟಮ್ಸ್ಗಳೆಲ್ಲ ಬೇಕು ಅಥವಾ ಕಿಟ್ ಬೇಕು ಅಂದರೆ ಖಂಡಿತವಾಗ್ಲೂ ವಾಟ್ಸಪ್ ನಂಬರ್ಗೆ ಕಾಮೆಂಟ್ ಮಾಡಿ. ಓಕೆ. ಸೊ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಫೋನ್ ಮಾಡೋಕ್ಕೆ ಹೋಗಬೇಡಿ, ಕಾಮೆಂಟ್ ಮಾಡಿ, ರಿಪ್ಲೈ ಮಾಡಿ. ಓಕೆ. ಸೊ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.